ಬನ್ನಿ ಫ್ರೆಂಡ್ಸ್, ಮನೆಯಲ್ಲೇ 10 ನಿಮಿಷದಲ್ಲೇ ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. 2ರಿಂದ 3 ಜನಕ್ಕೆ ಮಾಡುವಂಥ ಸಾಮಗ್ರಿಗಳನ್ನು ನಾನು ತಗೊಂಡಿದ್ದೀನಿ. ನನ್ನ ಚಾನಲ್ ನೋಡಿ ನೀವು ಮಾಡಿ ಖುಷಿಯಾಗಿ ತಿನ್ಕೊಳ್ಳಿ. ಮೊದಲೇ ಮಾಡಿಟ್ಟಿರುವಂಥ ರೈಸ್, ಕ್ಯಾಪ್ಸಿಕಮ್, ಬೀನ್ಸ್, ಆನಿಯನ್, ಕೊತ್ತಂಬರಿ, ಕ್ಯಾರೆಟ್, ಶುಂಠಿ, ಪೆಪ್ಪರ್ ಪೌಡರ್, ಸೋಯಾ ಸಾಸ್ ಆ್ಯಂಡ್ ಟೊಮೆಟೊ ಸಾಸ್. 2 ಸ್ಪೂನ್ ಆಯಿಲ್. ನಾನು ಆಯಿಲ್ ತುಂಬ ಕಡಿಮೆ ತಿಂತೀನಿ, ಹಾಗಾಗಿ 2 ಸ್ಪೂನ್ ಹಾಕಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಆಯಿಲ್ನ. ಜೀರಿಗೆ ಹಾಕ್ಕೊಳ್ಳೋಣ, ನಂತರ ಶುಂಠಿ ಹಾಕ್ಕೊಳ್ಳೋಣ, ಸ್ವಲ್ಪ ಬೇಯಿಸ್ಕೊಳ್ಳಿ. ಅದಾದ ನಂತರ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೆಂಪಾಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ನಂತರ ಏನಿದೆಯಲ್ಲ, ನಾವು ಕ್ಯಾರೆಟ್ ಹಾಕ್ಕೊಳ್ಬೇಕು. ಕ್ಯಾರೆಟನ್ನು ಒಂದು 3ರಿಂದ 4 ಸೆಕೆಂಡು ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಬೀನ್ಸ್ ಕೂಡ 3ರಿಂದ 4 ಸೆಕೆಂಡ್ವರೆಗೂ ಬೇಯಿಸ್ಕೊಳ್ಳಿ. ಆಯಿಲು ತುಂಬ ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು ಸ್ಪೂನು ಆಯಿಲ್ ಹಾಕ್ಕೊಂಡೆ. ನಂತರ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಕೂಡ 4ರಿಂದ 5 ಸೆಕೆಂಡ್ ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾವೇನು ಮಾಡೋಣ, ಪೆಪ್ಪರ್ ಪೌಡ್ರ್ ಯೂಸ್ ಮಾಡೋಣ. ಪೆಪ್ಪರ್ ಪೌಡ್ರ್ ಯೂಸ್ ಮಾಡಿ ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕಿ ಮಿಕ್ಸ್ ಮಾಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸೋಯಾ ಸಾಸನ್ನು ಕೂಡ ಹಾಕ್ಕೊಳ್ತೀನಿ. ಸೋಯಾ ಸಾಸ್ ನನ್ನ ಮನೇಲಿ ಕಡಿಮೆ ಇತ್ತು, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡಿದೆ. ನೀವು ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಸೋಯಾ ಸಾಸ್ ಆದಮೇಲೆ ನನ್ನ ಕಡೆ ವೆನೆಗರ್ ಇರಲಿಲ್ಲ, ಹಾಗಾಗಿ ನಾನು ಟೊಮೆಟೊ ಸಾಸ್ನ ಯೂಸ್ ಮಾಡಿದ್ದೀನಿ. ನೀವು ವೆನೆಗರ್ ಯೂಸ್ ಮಾಡಿ. ವೆನೆಗರ್ ಯೂಸ್ ಮಾಡಿದರೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಕೊತ್ತಂಬರಿನ ಮೇಲ್ಗಡೆ ಹಾಕ್ಕೊಂಡ್ರೆ ನಮ್ಮ ವೆಜ್ ಫ್ರೈಡ್ ರೈಸ್ ತಿನ್ನಲು ಸಿದ್ಧವಾಗುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ನಂತರ ಇದು ತುಂಬ ಈಸಿ ಅನಿಸುತ್ತೆ ಬ್ಯಾಚುಲರ್ಸ್ಗೆ, ಅವ್ರು ಕೂಡ ಈಸಿಯಾಗಿ ಮಾಡ್ಕೊಳ್ಳಿ.